ಶಿವಪ್ಪ ಕಾಯೋ ತಂದೆ, ಮೂರು ಹೊತ್ತು ಎಗ್ ರೈಸ್ ತಿಂದೆ, ಹಸಿವೆಯನ್ನು ತಾಳಲಾರೆ, ಕಾಪಾಡೆಯ ಹರನೇ ಶಿವಪ್ಪ ಕಾಯೋ ತಂದೆ. ಅಣ್ಣ, ಯಾರಾದರೂ ದಾನ ಮಾಡ್ರಣ್ಣ. ಅಯ್ಯೋ ಪಾಪ. ಎಷ್ಟೊತ್ತಾತ ಇಲ್ಲೇ ನಿಂತ ಮಾತಾಡ್ತೀನಿ ತಡಿ. ಯಾಕಣ, ಏನು ಮಾಡಕತ್ತಿ ಅಣ್ಣ? ನಾನು ನೆಕ್ಸ್ಟ್ ಡ್ಯಾನ್ಸ್ ಕಾಂಪಿಟೇಷನ್ ಐತೆ ನಮ್ಮ ಊರಾಗ, ಅದಕ್ಕೆ ಪ್ರಾಕ್ಟೀಸ್ ಮಾಡಕತ್ತೀನಿ. ಏನು ತಮ್ಮ, ಇಲ್ಲಿ ಗಂಟು ಹೊರ್ಕೊಂಡು ಹಾಡಾಡ್ಕೊಂಡು ದಾನ ಮಾಡಂತ ಅನ್ನಕತ್ತೀನಿ, ಮತ್ತೆ ಏನು ಮಾಡಕತ್ತಿ ಅಂತೀಯಲ್ಲ? ಇಲ್ಲ ಅಣ್ಣ, ಅದು ಅಲ್ಲ ಕೇಳಿ ನಂಗೆ ಮತ್ತೆ ಯಾವಾರ ಮತ್ತೆ ಇಲ್ಲ ಬರೋಬ್ಬರ ಐತೆ. ಏನಾದ್ರು ದಾನ ಮಾಡಲ್ಲ ಮತ್ತು ಊಟ ಮಾಡಿ ಒಂದು ವಾರ ಆತ್ನ. ಹಾಂ, ಒಂದು ವಾರ ಆತ? ಒಂದು ವಾರ ಊಟ ಮಾಡಲ್ದ ಮನುಷ್ಯ ಬದುಕ್ತಾನ? ಅಲ್ಲ ನಿನ್ನ ನೋಡ್ರಿ ಒಂದು ವಾರ ಊಟ ಬೇಕಂಗೆ ಕಾಣ್ತೇನೆ ನೀ. ಅದು ಬಿಡು ಹೋಲಿ, ತಗೋ ₹2 ಐತೆ. ಹಬ್ಬ ಮಾಡೋ ಹಬ್ಬ ₹2ದಾಗ. ಏಯ್ ಲೈ ಮಗನ, ₹2 ಕೊಡ್ತೀವಿ. ಭಿಕ್ಷುಕರು ಅಂದ್ರೆ ಏನಂತ ತಿಳಿದಿ? ತಗೋ ಮಗನ, ನಂದು ₹10 ಇಟ್ಕೋ, ನೀನು ಹಬ್ಬ ಮಾಡೋ. ಅಲ್ಲ ಅವನು ₹2 ಕೊಟ್ರ ನನಗೆ ₹10 ಕೊಡ್ತಾನಲ್ಲ ಮಾರಿ. ಆದ್ರೂ ಭಾರಿ ಆಯ್ತು, ₹2 ಹಾಕಿದ್ದಕ್ಕೆ ₹10 ₹8 ಲಾಭ. ಏ ನಾಲಾಯಕ, ಭಿಕ್ಷುಕರು ನೀನು ಬಿಟ್ಟು ಬಿದ್ದಾರ ಅಂತ ಮಾಡ್ಯ ಮಗನ. ಇಲ್ಲಣ್ಣ ಮಗನ, ಇದು ನಂದು ಪ್ರೊಫೆಷನ್, ಇದು ನಂದು ಕೆಲಸ ಇದ್ದಂಗೆ. ಹಾಕಿರ ಚಂದಾಗ ₹5 ₹10 ಹಾಕ, ₹1 ₹2 ಹಾಕಿರ ನೋಡು. ಮತ್ತು ಮಗನ, ನಮ್ಮನ್ನೇನು ಸಾಮಾನ್ಯದವ್ರು ಅನ್ಕೊಂಡೇನ್ಲಿ ಮಗನ? ಬಾಜು ಊರಾಗ ನಂದೊಂದು ಸ್ವಂತ ಮನೆ ಕಟ್ಸೀನಿ. ನಂದೊಂದು ಕಾರ್ ಐತಿ, ನಂದೊಂದು ಬೈಕ್ ಐತಿ. ನಿಂದೇನೈತಿ? ನನ್ನ ಹರಿದಿದ್ದ ಬನೇನ ತೂತು ಬಿದ್ದಿದ್ದ ಚಡ್ಡೆ. ಮತ್ತು ಮಗನ, ಭಿಕ್ಷುಕರನ್ನ ಕೀಳಾಗಿ ನೋಡ್ತೀವಿ, ₹2 ಕೊಡ್ತೀವಿ ಬರೇ. ಹಗ್ಗವನು ಸುಮ್ಮ ಹೋಗಾಕತ್ತಿದ್ದ ದೆವ್ವನ ಮೈಮೆ ಹಾಕೊಂಡಂಗೆ ಆತಲ್ಲ ಮರ ಅದು. ಆಗ ಈಗ ನನಗೆ ಕಾಣಿಸಲ್ದಂಗೆ ಈಗ ಮರ್ಯಾದೆ ಚಲೋ ಇಲ್ಲ ಅಂದ್ರೆ ಮಗನ ಪ್ಯಾಕ್ನ ಒದ್ದು ಬಿಡ್ತೀನಿ. ಅಲ್ಲ ಅವನು ಏನೋ ಮರ, ಅವ್ನು ಭಿಕ್ಷುಕರಿಗೆ ಸೊಕ್ಕ ಯಾರಿಗೆ ಬೇಕು ಮರ, ಓಡೋಗ್ಬಿಡನಿಲ್ಲ ಅಂದ್ರೆ ಬಡಿಸ್ಕೊಳಕತ್ತೀವಿ ನನ್ನ ಮಗನ ಜೊತೆ ಅಂತಾನೆ. ನಾಲ್ಕು ನನ್ನ ಮಕ್ಕಳು ಇಂಥವ್ರು ಎದಕ್ಕೆ ಹೋಗ್ತಾರೆ ನಾವು ಊರಾಗ.